ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಸೀಸನ್ 12 ಸೆಪ್ಟೆಂಬರ್ 28ರಿಂದ ಇಲ್ಲಿ ಆರಂಭ ಆಗ್ತದೆ. ಇನ್ನು ಪ್ರೋಮೋ ಅಂತೂ ಬಿಡಿದ್ದಾರೆ. ಮೊದಲನೇ ಪ್ರೋಮೋ ಅಂತೂ ಎಕ್ಸಲೆಂಟ್ ಆಗಿದೆ. ಪ್ರೋಮೋ ರಿವ್ಯೂ ಕೂಡ ಇಲ್ಲಿ ನಾನು ಮಾಡಾಕಿದ್ದೀನಿ. ಸದ್ಯ ಈಗ ಹೊಸ ನ್ಯೂಸ್ ಏನಪ್ಪಾ ಅಂದರೆ ಹೊಸ ಅಪ್ಡೇಟ್ ಒಂದು ಸಿಗ್ತದೆ. ಈಗ ನೀವು ನೋಡಿರ್ಬೋದು, ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ ಅಂತ ಅಂದಿದ ತಕ್ಷಣನೇ ಈಗ ಇಲ್ಲಿ ಸ್ವಲ್ಪ ಹುಚ್ಚಾಟಗಳು ಕೂಡ ಇಲ್ಲಿ ಮಾಡ್ತಾ ಇರ್ತಾರೆ. ಅಂದರೆ ಬಿಗ್ ಬಾಸ್ ಸೀಸನ್ 12ಗೆ ಬರಬೇಕು ಅಂತಂದ್ಬಿಟ್ಟೆ ಸ್ವಲ್ಪ ಇಲ್ಲಿ ಕಾಂಟ್ರವರ್ಸಿಗಳನ್ನ ಮಾಡ್ಕೊಳ್ಳುವಂಥ ವಿಷಯ ಇರ್ಬೋದು, ಅಥವಾ ಸ್ವಲ್ಪ ದಿವಸ ಹಿಂದೆನೇ ಇಲ್ಲಿ ಪ್ರಯತ್ನ ಕೂಡ ಇಲ್ಲಿ ಪಡ್ತಾ ಇರ್ತಾರೆ. ಆದರೆ ಬಿಗ್ ಬಾಸ್ ಮನೆ ಮುಂದೆ ಈ ರೀತಿಯಾದ ಹುಚ್ಚಾಟ ಆಡೋರ್ನು ಕೂಡ ಇಲ್ಲಿ ನೀವು ನೋಡಿರ್ತೀರಾ. ನಾನು ಕೂಡ ಇಲ್ಲಿ ಸುಮಾರು ವಿಡಿಯೋಗಳನ್ನ ಇಲ್ಲಿ ಮಾಡಿ ಹಾಕಿದ್ದೀನಿ. ಮತ್ತೆ ಬಿಗ್ ಬಾಸ್ ಸೀಸನ್ 12ಗೆ ಯಾವೆಲ್ಲ ಸ್ಪರ್ಧಿಗಳು ಸೆಲೆಕ್ಟ್ ಆಗಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಕೂಡ ಇಲ್ಲಿ ಸಿಕ್ಕಿದೆ. ಅದ್ರ ಬಗ್ಗೆ ಕೂಡ ಇಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಮತ್ತೆ ಯಾರ್ಯಾರು ಬರಬಹುದು ಅನ್ನೋ ಒಂದು ಇನ್ಫಾರ್ಮೇಶನ್ ಕೂಡ ಇಲ್ಲಿ ಸಿಕ್ಕಿತ್ತು. ಅದ್ರ ಬಗ್ಗೆನೂ ಕೂಡ ಇಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಸದ್ಯ ಈಗ ಸಿಕ್ತಿರೋ ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ, ನೀವು ತೆಲುಗು ಬಿಗ್ ಬಾಸ್ ಸೀಸನ್ 9 ಅಲ್ಲಿ ನೋಡ್ಬೋದು, ಇಲ್ಲಿ ಕಾಮನ್ ಪೀಪಲ್ ಕೂಡ ಇಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿನ ಕೊಡ್ತಾ ಇದ್ದಾರೆ. ಮತ್ತೆ ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಬಟ್ ಅದೇ ಕನ್ನಡದಲ್ಲಿ ಈ ಒಂದು ಅವಕಾಶ ಇರಲಿಲ್ಲ. ಸದ್ಯ ಈಗ ಕನ್ನಡದಲ್ಲೂ ಕೂಡ ಈ ಒಂದು ಅವಕಾಶ ಕೊಡಬೇಕು ಅಂತಂದ್ಬಿಟ್ಟು ಪ್ಲಾನ್ ನ ಮಾಡಿದ್ದಾರೆ ಅಂತೆ. ಅದು ಯಾವ ರೀತಿ ಅಂತಂದ್ರೆ, ಈಗ ಡೈರೆಕ್ಟ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡಕ್ಕಾಗಲ್ಲ, ಬಟ್ ಆದ್ರೂ ಕೂಡ ಆಟ ಆಡ್ಬೋದು. ಏನಪ್ಪಾ ಇದು ಕನ್ಫ್ಯೂಸ್ ಆಗಿ ಹೇಳ್ತಿದ್ದಾರೆ ಅಂತ ಕೂಡ ಇಲ್ಲಿ ಅನಿಸ್ಬೋದು. ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ನೋಡೋಕ್ಕೂ ಮುಂಚೆ ನೀವೇನಾದ್ರೂ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇದೇ ರೀತಿಯಾದ ಅಪ್ಡೇಟ್ಗಳನ್ನ ನೋಡೋಕ್ಕೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸದ್ಯ ಈಗ ವೀಕ್ಷಕರೇ, ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ಗೆ ಹೋಗಲೇಬೇಕು ಅಂತ ಅಂದ್ಬಿಟ್ಟು ಶತಾಯ ಪ್ರಯತ್ನ ಕೂಡ ಇಲ್ಲಿ ನಡೀತದೆ. ಈಗ ಕಾಮನ್ ಪೀಪಲ್ಗಳು ನೀವು ನೋಡಿರ್ತೀರಾ, ಸೋಷಿಯಲ್ ಮೀಡಿಯಾ ಒಂಚೂರು ಇಲ್ಲಿ ಹೆಸರು ಮಾಡಿದ್ರು ಅಷ್ಟೇ, ಮಾಡಿಲ್ಲ ಅಂದ್ರೂ ಅಷ್ಟೇ, ಆದ್ರೂ ಕೂಡ ನಮ್ಮನ್ನ ಬಿಗ್ ಬಾಸ್ ಒಳಗಡೆ ಕರ್ಕೊಳ್ಳಿ ಅಂತ ಅಂದ್ಬಿಟ್ಟು ಕಳೆದ ಸೀಸನ್ ಕೂಡ ಇಲ್ಲಿ ನೀವು ನೋಡಿರ್ತೀರಾ. ಇಲ್ಲಿ ಬಿಗ್ ಬಾಸ್ ಮನೆ ಮುಂದೆನೆ ಕುತ್ಕೊಂಡು ಬಿಗ್ ಬಾಸ್ ನೀವು ಮನೆ ಒಳಗಡೆ ಕರ್ಕೊಳ್ಳಿಲ್ಲ ಅಂತಂದ್ರೆ ನಾನು ಇಲ್ಲಿಂದ ಈಚೆನೆ ಹೋಗಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳಿರೋ ವಿಡಿಯೋಗಳು ಕೂಡ ಇಲ್ಲಿ ವೈರಲ್ ಆಗಿತ್ತು. ಮತ್ತೆ ಇಲ್ಲಿ ಈ ಸತಿ ತುಂಬಾ ವಿಡಿಯೋಗಳನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ನನಗೆ ಅವ್ರ ಹೆಸರು ಇಲ್ಲಿ ಗೊತ್ತಿಲ್ಲ, ಬಟ್ ಈ ವಿಡಿಯೋ ಇಲ್ಲಿ ಹಾಕ್ತೀನಿ ಅವ್ರದ್ದು ಈ ಸತಿ ಏನ್ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು. ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಇಲ್ಲಿ ಆಲ್ಮೋಸ್ಟ್ ಪಲ್ಟಿ ಸೇವೆ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ವಿಡಿಯೋನ ಮಾಡಾಕಿದ್ದಾರೆ. ಸದ್ಯ ಈ ರೀತಿಯಾಗಿ ಬೇಡ್ಕೊಳ್ಳೋದು ಒಂದ್ ರೀತಿ ಆಯ್ತು ಅಂತಂದ್ರೆ, ಇಲ್ಲಿ ಇದ್ರ ಬಗ್ಗೆ ಕೂಡ ಈ ಕ್ವಶನ್ ಕೂಡ ಇಲ್ಲಿ ಕೇಳಿದ್ರು. ಏನಪ್ಪಾ ಅಂತಂದ್ರೆ, ನೀವು ಈ ರೀತಿ ಬಿಗ್ ಬಾಸ್ಗೆ ಬರಬೇಕು ಅಂತ ಅಂದ್ಬಿಟ್ಟು ಕರೀತಿರೋರ ಬಗ್ಗೆ ಏನಾದರೂ ಕೊಡ್ತೀರಾ ಚಾನ್ಸ್ ಅಂತಂದ್ಬಿಟ್ಟು, ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ರು. ಸದ್ಯ ಈಗ ಈ ರೀತಿಯಾಗಿ ಒಂಥರ ಹುಚ್ಚಾಟ ಮಾಡೋರು, ಇದನ್ನ ಹುಚ್ಚಾಟ ಅಂತಾನೆ ಹೇಳ್ತಾರೆ. ಏನಕ್ಕೆ ಅಂತಂದ್ರೆ, ಇಲ್ಲಿ ಬಿಗ್ ಬಾಸ್ಗೆ ಒಳ್ಳೇದಾಗ್ಲಿ, ಕಿಚ್ಚ ಸುದೀಪ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ಚಾಮುಂಡಿ ಬೆಟ್ಟಿಗೆ ಈ ರೀತಿ ಪಲ್ಟಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದೀನಿ ಅಂತ ಅಂದ್ಬಿಟ್ಟು ವಿಡಿಯೋನ ಮಾಡಿಬಿಟ್ಟು ಹಾಕಿದ್ದಾರೆ. ಸದ್ಯ ಅವ್ರಿಗೆ ಇಲ್ಲಿ ಫಸ್ಟ್ ಬಿಗ್ ಬಾಸ್ ಸೀಸನ್ 11 ಏನ್ ನಡೆದಿತ್ತು, ಆ ಒಂದು ಸೀಸನ್ ಮನೆ ಹತ್ರ ಇಲ್ಲಿ ಹೋಗಿದ್ದು, ದೊಡ್ಡಾಳದ ಮರ ಹತ್ರ. ಈಗ ಇಲ್ಲಿ ಜಾಲಿವುಡ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಈಗ ಸ್ಥಳ ಕೂಡ ಚೇಂಜ್ ಆಗಿದೆ, ಅಲ್ಲೂ ಕೂಡ ಇಲ್ಲಿ ಹೋಗಿ ವಿಡಿಯೋನ ಮಾಡಾಕಿದ್ರು. ಆದ್ರೆ ಇಲ್ಲಿ ಅವರು ಪ್ರತಿಯೊಂದು ವಿಡಿಯೋದಲ್ಲೂ ಏನಪ್ಪಾ ಹೇಳ್ತಾ ಇದಾರೆ ಅಂತಂದ್ರೆ, ಬಿಗ್ ಬಾಸ್ಗೆ ಹೋಗ್ಬೇಕು, ಚಾನ್ಸ್ ಕೊಡಿ ಅಂತ ಹೇಳ್ತಾರೆ. ಬಟ್ ಯಾವುದೇ ಒಂದು ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡಿದಾಗ ಅವ್ರಾಗ ಅವ್ರು ಫೇಮಸ್ ಆದಾಗ ಇಲ್ಲಿ ಕರೀತಾರೆ ಅನ್ನೋ ಒಂದು ಕಾಮನ್ ಸೆನ್ಸ್ ಅವ್ರ ಹತ್ರ ಇಲ್ಲ ಅಂತ ಅಂದ್ಬಿಟ್ಟು ಅನಿಸ್ತದೆ. ಪಲ್ಟಿ ಹತ್ರ ಮಾಡಕ್ಕೆ ಇಡೀ ಎಷ್ಟೇ ಯಾರು ಮಾಡಿಲ್ಲ, ಮಾಡ್ತಾರೆ ಅಲ್ವಾ ಗೊತ್ತಿಲ್ಲ. ಈ ವಿಡಿಯೋ ಒಂದು ನಿಮಿಷ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿಂದ ಚಾಮುಂಡಿ ಬೆಟ್ಟದ ತನಕ ಕಿಚ್ಚ ಬಾಸ್ಗೆ ಮತ್ತೆ ಬಿಗ್ ಬಾಸ್ಗೆ ಒಳ್ಳೇದಾಗ್ಲಿ ಅಂತ ಪಲ್ಟಿ ಹತ್ರ ಮಾಡ್ತಾ ಇದ್ದೀನಿ. ಸದ್ಯ ಈಗ ಈ ರೀತಿಯಾಗಿ ನಿಮಗೆ ಮಾಟ ಮಂತ್ರ ಮಾಡಿಸ್ಬಿಡ್ತೀನಿ, ಇಲ್ಲ ಅಂತಂದ್ರೆ ಬಾಂಬ್ ಹಾಕ್ಬಿಡ್ತೀನಿ, ನಾನೇನಾದ್ರು ಸತ್ತೋಗ್ಬಿಟ್ರೆ, ಅಂದ್ರೆ ಆ ವಿಡಿಯೋ ಮಾಡಿದವ್ರು ಹೇಳ್ತಿರೋದು ನಾನಲ್ಲ, ನಾನೇನಾದ್ರು ಸತ್ತೋಗ್ಬಿಟ್ರೆ ಇಲ್ಲಿ ನೀವೇ ಹೊಣೆ ಆಗ್ತೀರಾ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ವಿಡಿಯೋಗಳನ್ನ ಮಾಡ್ತಾ ಬಿಟ್ರು. ಬಟ್ ಆದ್ರೆ ಇಲ್ಲಿ ಇದಕ್ಕೆ ನಿಜವಾಗ್ಲೂ ಕೂಡ ಬಗೆಯಾದ ಕಮೆಂಟ್ಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಆಲ್ಮೋಸ್ಟ್ ನೀವು ನೋಡ್ಬೋದು, ನಾನು ಇಲ್ಲಿ ಈ ಕಡೆ ಸೈಡ್ ಕೂಡ ಇಲ್ಲಿ ಹಾಕಿದ್ದೀನಿ. ಈ ರೀತಿಯಾಗಿ ಬಗೆಯಾದ ಕಮೆಂಟ್ಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಈ ರೀತಿ ಇದು ಬೇಡ್ಕೊಳ್ಳೋದು ಹುಚ್ಚಾಟನೋ ಏನೋ ಗೊತ್ತಾಗ್ತಲ್ಲ. ಬಟ್ ಆದರೆ ಪಲ್ಟಿ ಸೇವೆ ಇದಕ್ಕೆ ಬೈದಿದ್ದಾರೆ ಎಷ್ಟೋ ಜನ. ಏನಾದರೂ ಸಾಧನೆ ಮಾಡಿ ಗುರು, ಆಮೇಲೆ ಅವರ ಬಿಗ್ ಬಾಸ್ ಅವರೇ ಇಲ್ಲಿ ಕರೀತಾರೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಕಾಮನ್ ಪೀಪಲ್ಸ್ಗೆ ಇಲ್ಲಿ ಅವಕಾಶ ಈ ಸತಿ ಇಲ್ಲ. ಸದ್ಯ ಆದರೆ ಈಗ ಕಾಮನ್ ಪೀಪಲ್ಗಳು ಕೂಡ ಒಳಗಡೆ ಹೋಗಬಹುದು, ಅಂದರೆ ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ಈಗ ಒಂದು ಯೋಚನೆ ಬಂದಿದೆಯಂತೆ. ಆಲ್ಮೋಸ್ಟ್ ನೀವು ನೋಡಿರ್ತೀರಾ, ಸೀರಿಯಲ್ನಲ್ಲಿ ಇರೋರು ಮತ್ತೆ ಬಿಗ್ ಬಾಸ್ ಇಂದ ಬಂದವರು ತುಂಬಾ ಹೆಸರುಗಳನ್ನ ಇಲ್ಲಿ ಮಾಡಿರ್ತಾರೆ. ಆ ಒಂದು ಕಾರಣದಿಂದ ಕೂಡ ಇಲ್ಲಿ ಕಾಮನ್ ಪೀಪಲ್ಗಳು ಒಳಗಡೆ ಹೋಗಬೇಕು ಅಂತಂದ್ಬಿಟ್ಟು ಇಲ್ಲಿ ತುಂಬಾನೇ ಆಸೆ ಪಡ್ತಿರ್ತಾರೆ. ಮತ್ತೆ ಇಲ್ಲಿ ಈ ರೀತಿಯಾದ ವ್ಯಕ್ತಿಗಳು ಒಂದ್ ಕಡೆ ಇದ್ರೆ, ಮತ್ತೆ ಇದಕ್ಕೆ ನೀವು ನೋಡಿರ್ಬೋದು 300 ದಿವಸ ಇಲ್ಲಿ ಲಾಸ್ಟ್ ಟೈಮ್ ಒಬ್ರು ಇಲ್ಲಿ ಮಾಡಿದ್ರು. ಅವರು ತುಂಬಾ ಚೆನ್ನಾಗಿರೋ ಕಂಟೆಂಟ್ಗಳು ಕೂಡ ಇಲ್ಲಿ ಕೊಡ್ತಿರ್ತಾರೆ. ಊರಿಂದ ಊರಿಗೆ ಹೋಗ್ಬಿಟ್ಟು ಬಿಗ್ ಬಾಸ್ ಸೆಲೆಕ್ಟ್ ಆಗಲಿ ಅಂತ ಮಾಡಿದ್ರು. ಕಳೆದ ಬಾರಿ ಇಲ್ಲಿ ಸೆಲೆಕ್ಟ್ ಆಗಿಲ್ಲ. ಸದ್ಯ ಈಗ ಈ ರೀತಿಯಾದ ಒಂದು ವಿಡಿಯೋ ಕೂಡ ಇಲ್ಲಿ ಮಾಡಿದ್ದಾರೆ. ಸರಿ, ಬಿಗ್ ಬಾಸ್ 11ಕ್ಕೆ ಆಯ್ಕೆ ಆಗಬೇಕಂತ ಕರ್ನಾಟಕ ಪ್ರವಾಸ ಮಾಡಿದ್ದೆ. ಆ ಪ್ರವಾಸ 300 ದಿನ ಆಗಿತ್ತು. ಆ 300 ದಿನದಲ್ಲಿ ಎಷ್ಟೋ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಮನೋರಂಜನೆ ಕಾರ್ಯಕ್ರಮ ಮಾಡಿದ್ದೆ.
ನೋಡಿ, ಈ ರೀತಿಯಾಗಿ ನಿಜವಾಗ್ಲೂ ಏನಾದರೂ ಒಂದು ಸಣ್ಣದಾಗೋ ಪುಟ್ಟದಾಗೋ ಸಾಧನೆ ಅಂತಲ್ಲ, ಏನಾದರೂ ಒಂದು ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡಿದ್ರೆ ಇವರಿಗೆ ಒಂದು ಅವಕಾಶ ಕೊಡೋದ್ರಲ್ಲಿ ಅರ್ಥ ಇದ್ದಾನೆ. ಬಿಗ್ ಬಾಸ್ ಸೀಸನ್ 12ಗೆ ಕರ್ಕೊಳ್ಳೋದ್ರಲ್ಲಿ ಒಂದು ಅವಕಾಶ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ತುಂಬ ಚೆನ್ನಾಗಿ ಇವರು ಸೋಷಿಯಲ್ ಮೀಡಿಯಲ್ಲೂ ಕೂಡ ಅವ್ರನ್ನ ಗುರುತಿಸ್ಕೊಂಡಿದ್ದಾರೆ. ಸ್ವಲ್ಪ ಜನಕ್ಕೂ ಕೂಡ ಇಲ್ಲಿ ಪರಿಚಯ ಇದ್ದಾರೆ. ಸ್ವಲ್ಪ ಇಲ್ಲಿ ಸಮಾಜಮುಖಿ ಕೆಲಸಗಳನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ನಿಮಗೆ ಗೊತ್ತು, ಡಾಕ್ಟರ್ ಬ್ರೋ ಅಂದ್ಬಿಟ್ಟು ಕೂಡ ಇಲ್ಲಿ ಡಾಕ್ಟರ್ ಬ್ರೋ ಅವರು ಕೂಡ ಇಲ್ಲಿ ಸುಮಾರು ಕಡೆ ಹೋಗ್ತಾ ಇರ್ತಾರೆ. ಇಲ್ಲಿ ಆ ಪ್ಲೇಸ್ ಚೆನ್ನಾಗಿರುತ್ತೆ, ಈ ಪ್ಲೇಸ್ ಚೆನ್ನಾಗಿರುತ್ತೆ ಅಂತ ಕೂಡ ಇಲ್ಲಿ ತೋರಿಸ್ತಾ ಇರ್ತಾರೆ. ಅವ್ರದ್ದು ಒಂಥರ ವಿಡಿಯೋ ಆದರೆ ಇವರು ಕೂಡ ಇಲ್ಲಿ ಒಂಥರ ವಿಡಿಯೋ ತುಂಬ ಚೆನ್ನಾಗಿ ಒಂದು ಒಳ್ಳೆ ಕಂಟೆಂಟ್ ಇದೆ ಇವ್ರದ್ದು. ಬಟ್ ಈ ರೀತಿಯಾಗಿ ಒಂದು ಹುಚ್ಚಾಟ ಮಾಡ್ತಾರಲ್ಲ, ಈ ಕಡೆ ಸೈಡ್ ಹಾಕಿದ್ದೀರಲ್ಲ, ಅವ್ರದ್ದು ಕೂಡ ಒಂಥರ ಹುಚ್ಚಾಟ ಮಾಡ್ತಾರಲ್ಲ. ಇಂಥವ್ರಿಗೆ ಏನಿರಬೇಕು ಗೊತ್ತಿಲ್ಲ. ಏನಕ್ಕೆ ಅಂತಂದರೆ ಏನೂ ಕೂಡ ಇಲ್ಲಿ ಮಾಡ್ತಿಲ್ಲ. ಕೇವಲ ಅವ್ರು ಹೇಳ್ತಿರೋದು ಒಂದೇ ಒಂದು ಅಂದರೆ, ನನ್ನ ಬಿಗ್ ಬಾಸ್ ಸೀಸನ್ 12ಗೆ ಕರ್ಕೊಳ್ಳಿ, ಸೆಲೆಕ್ಟ್ ಮಾಡ್ಕೊಳ್ಳಿ, ಪಲ್ಟಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಒಳ್ಳೇದಾಗಲಿ, ಇಲ್ಲಾಂದರೆ ಬಾಂಬ್ ಹಾಕ್ಬಿಡ್ತೀನಿ, ಮಾಟ ಮಂತ್ರ ಮಾಡಿಸ್ಬಿಡ್ತೀನಿ, ಈ ರೀತಿಯಾಗಿ ಹೇಳ್ತಾರೆ. ನಿಜವಾಗ್ಲೂ ಕೂಡ ಈ ರೀತಿಯಾದ ಒಂದು ಹುಚ್ಚಾಟ ಅಂತಲೇ ಹೇಳೋದು. ಈ ರೀತಿಯಾಗಿ ಡಿಸೆನ್ಸಿಯಾಗಿ ಒಂದು ಇವರು ಆರಾಮಾಗಿ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡಿಕೊಂಡು ಕೂಡ ಇಲ್ಲಿ ಕೇಳೋದ್ರಲ್ಲೇ ಅರ್ಥ ಇದೆ. ಬಟ್ ಈ ರೀತಿಯಾಗಿ ಕೇಳ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಂತ ಪರ್ಸನಲ್ ಆಗಿ ನನ್ನ ಒಪಿನಿಯನ್ ಅಷ್ಟೇ. ಸದ್ಯ ಈಗ ನಾನು ಕಳೆದ ವಿಡಿಯೋಲಿ ನಿಮ್ಗೆ ಹೇಳಿದ್ನಲ್ಲ, ಈಗ ಸದ್ಯ ಬಿಗ್ ಬಾಸ್ ಸೀಸನ್ 12ಗೆ ಯಾವೆಲ್ಲ ಸ್ಪರ್ಧಿಗಳು ಸೆಲೆಕ್ಟ್ ಆಗಿದ್ದಾರೆ ಮತ್ತು ಸೆಲೆಕ್ಟ್ ಆಗ್ತಾ ಇದ್ದಾರೆ. ಯಾಕಂದರೆ ಆಫರ್ಗಳು ಹೋಗಿರುತ್ತೆ. ಒಬ್ಬರು ಇಲ್ಲಿ ಆಫರ್ ರಿಜೆಕ್ಟ್ ಮಾಡಿದ್ರು ಅಂತಂದರೆ ಕೊನೆ ಕ್ಷಣದಲ್ಲೂ ಕೂಡ ಇಲ್ಲಿ ನಾವು ಸ್ವಲ್ಪ ಜನಗಳನ್ನ ಇಲ್ಲಿ ಚೇಂಜ್ ಆಗೋ ಚಾನ್ಸಸ್ನ ತುಂಬಾ ನೋಡಿದ್ದೀವಿ. ಆಲ್ಮೋಸ್ಟ್ ಈ ಒಂದು ವಿಚಾರ ಎಲ್ರಿಗೂ ಗೊತ್ತಿರುತ್ತೆ. ಏನಕ್ಕೆ ಅಂತಂದರೆ 99% ಕೂಡ ಇಲ್ಲಿ ಓಕೆ ಆಗಿರುತ್ತೆ. ಕೊನೆ ಒಂದು ಇದರಲ್ಲಿ ಸ್ವಲ್ಪ ವ್ಯಕ್ತಿಗಳು ಚೇಂಜ್ ಆಗಿರೋದು ಕೂಡ ಇಲ್ಲಿ ನೀವು ನೋಡಿರ್ತೀರ. ಲಾಯರ್ ಜಗದೀಶ್ ಅವರು ಇಲ್ಲಿ ಕೊನೆ ಕ್ಷಣದಲ್ಲಿ ಇಲ್ಲಿ ಸೆಲೆಕ್ಟ್ ಆಗಿದ್ರು ಲಾಸ್ಟ್ ಬಿಗ್ ಬಾಸ್ ಸೀಸನ್ 11ಅಲ್ಲಿ. ಈಗ ಬಿಗ್ ಬಾಸ್ ಸೀಸನ್ 12ಅಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಬರಬಹುದು ಅಂತಂದ್ಬಿಟ್ಟು ಕೂಡ ಇಲ್ಲಿ ನಾನು ವಿಡಿಯೋಗಳನ್ನ ಮಾಡಾಕಿದ್ದೀನಿ. ಈಗ ಸದ್ಯ ಶ್ರೇಯಾಂಕಾ ಪಾಟೀಲ್ ಅವರ ಹೆಸರು ಕೂಡ ಇಲ್ಲಿ ಕೇಳ್ಬರ್ತಾರೆ. ನಿಜವಾಗ್ಲೂ ಕೂಡ ಅವ್ರಿಗೆ ಆಲ್ರೆಡಿ ಇಲ್ಲಿ ಹೆಸರಿದೆ, ಅವ್ರು ಬರೋದ್ರಲ್ಲಿ ಅರ್ಥ ಇಲ್ಲ ಅಂತ ಕೂಡ ಇಲ್ಲಿ ಕೆಲವೊಬ್ಬರು ಇಲ್ಲಿ ಹೇಳ್ತಾರೆ. ನಾನು ಕಮ್ಯುನಿಟಿ ಪೋಸ್ಟ್ ಕೂಡ ಇಲ್ಲಿ ಮಾಡಿದ್ದೆ, ಬಂದರೆ ಚೆನ್ನಾಗಿರುತ್ತೆ ಹೇಗೆ ಅಂತ ಬಿಟ್ಟು ಕೆಲವೊಬ್ರು ಬಂದರೆ ಚೆನ್ನಾಗಿರುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಮತ್ತು ಆಲ್ರೆಡಿ ಹೆಸರಿದೆ, ಇವ್ರಿಗೆ ಈ ಒಂದು ಫೀಲ್ಡ್ ಅವಶ್ಯಕತೆ ಇಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಸದ್ಯ ಇವಾಗ ನಾನು ನಿಮಗೆ ಹೇಳಿದ್ನಲ್ಲ, ಒಂದು ಇನ್ಫಾರ್ಮೇಷನ್ ಏನಪ್ಪ ಸಿಕ್ಕಿದೆ ಅಂತ ಅಂದ್ಬಿಟ್ಟು, ಕಲರ್ಸ್ ಕನ್ನಡದಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಸೀರಿಯಲ್ನೂ ಕೂಡ ಅಂದರೆ ಜಿ ಇರ್ಬೋದು, ಕಲರ್ಸ್ ಇರ್ಬೋದು, ಸುವರ್ಣ ಇರ್ಬೋದು, ಉದಯ TV ಇರ್ಬೋದು, ಈ ರೀತಿಯಾಗಿ ಎಲ್ಲದರಲ್ಲೂ ಕೂಡ ಇಲ್ಲಿ ಸೀರಿಯಲ್ಗಳು ಬರ್ತದೆ. ಆಲ್ಮೋಸ್ಟ್ ಸ್ವಲ್ಪ ಈಗ ಕಲರ್ಸ್ ಕನ್ನಡ ವಾಹಿನಿ ಕಮ್ಮಿ ಆಯಿತು ಸೀರಿಯಲ್ನಲ್ಲಿ TRPಯಲ್ಲಿ ಅಂತಲೇ ಇಲ್ಲಿ ಹೇಳಲಾಗ್ತದೆ, TRP ಪ್ರಕಾರ ಹೋದರೆ. ಬಟ್ ಆದರೆ ಅವ್ರವ್ರದ ಫ್ಯಾನ್ಸ್ಗಳು ನೋಡ್ತಾನೆ ಇರ್ತಾರೆ. ಯಾಕಂತಂದರೆ ಒಬ್ಬೊಬ್ಬರಿಗೆ ಒಂದೊಂದು ಧಾರಾವಾಹಿಗಳು ಇಷ್ಟ ಇದ್ದೇ ಇರುತ್ತೆ, ಅವರು ಇಲ್ಲಿ ನೋಡ್ತಾನೆ ಇರ್ತಾರೆ. ಸದ್ಯ ಹೊಸದಾಗಿ ಯಾವ ಒಂದು ಧಾರಾವಾಹಿ ಬಂದಿರುತ್ತೆ ಅದಕ್ಕೆ ಸ್ವಲ್ಪ ಜನ ಅಟ್ರಾಕ್ಷನ್ ಆಗೋದು ಕನ್ಫರ್ಮ್ ಅಂತಲೇ ಹೇಳ್ಬೋದು. ಸ್ವಲ್ಪ ಯಾಕಂದರೆ ಹೊಸದಾಗಿರುತ್ತೆ, ಏನೊಂದು ಹೊಸತನ ಇರುತ್ತೆ ಅಂತ ನೋಡೋಕ್ಕೆ ಇಲ್ಲಿ ಆ ಒಂದು ಹೊಸ ಧಾರಾವಾಹಿನೂ ಕೂಡ ಇಲ್ಲಿ ನೋಡೋರು ಇರ್ತಾರೆ, ಕೆಲವೊಬ್ರು ನೋಡ್ದೇನೂ ಕೂಡ ಇರ್ತಾರೆ. ಸದ್ಯ ಈಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಈಗ 6 ಗಂಟೆದ ಧಾರಾವಾಹಿಗಳು ಸ್ಟಾರ್ಟ್ ಆಗ್ತಾ ಬರ್ತಾನೆ ಇರುತ್ತೆ. ಈಗ ಕಲರ್ಸ್ ವಾಹಿನಿಯಲ್ಲಿ ಯಾವ್ಯಾವ ಧಾರಾವಾಹಿಗಳು ಬರ್ತಿದೆ, ಮತ್ತು ಹೊಸದಾಗಿ ಕೂಡ ಇಲ್ಲಿ ಗಂಧದ ಗುಡಿ ಅಂತ ಹೇಳ್ಬಿಟ್ಟು ಕೂಡ ಇಲ್ಲಿ ಧಾರಾವಾಹಿ ಸ್ಟಾರ್ಟ್ ಆಗ್ತದೆ. ಈ ರೀತಿಯಾದ ಧಾರಾವಾಹಿಗಳಲ್ಲಿ ಹಳೆ ಧಾರಾವಾಹಿ ಅಂತಲ್ಲ, ಹೊಸ ಧಾರಾವಾಹಿನೂ ಅಂತಲ್ಲ, ಒಟ್ಟಿನಲ್ಲಿ ಧಾರಾವಾಹಿಗಳಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾರಂತೆ. ಆ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾದರೂ ಇಲ್ಲಿ ಕೊಟ್ಟರೆ, ಇವಾಗ ನಿಮಗೆ ಗೊತ್ತು ಆಲ್ಮೋಸ್ಟ್ ಇವಾಗ ಸುಮಾರು ಇಲ್ಲಿ ಆ ಒಂದು ಧಾರಾವಾಹಿ ಏನೇನೊಂದು ನಡೆದಿರುತ್ತೋ ಅದ್ರ ಬಗ್ಗೆ ಇಲ್ಲಿ ಕ್ವಶನ್ ಕೇಳ್ತಾ ಬರ್ತಾರೆ. ಆಲ್ಮೋಸ್ಟ್ ಈ ಹಿಂದೆ ಕೂಡ ಇಲ್ಲಿ ಕೇಳಿದ್ದಾರೆ. ಇವಾಗ ಸದ್ಯ ಬಿಗ್ ಬಾಸ್ ಸೀಸನ್ 12 ಆರಂಭ ಆಗಬೇಕಾದ್ರೆ ಕೇಳಿದಾಗ ಇಲ್ಲಿ ಕಾಮನ್ ಪೀಪಲ್ಲು ಕೂಡ ಇದರಿಂದ ಒಳಗಡೆ ಹೋಗೋದು. ಹೇಗಪ್ಪ ಅಂತಂದರೆ ಅವ್ರು ಏನು ಪ್ರಶ್ನೆ ಕೇಳ್ತಾರೆ ಆ ಪ್ರಶ್ನೆಗೆ ಇಲ್ಲಿ ಉತ್ತರ ಕೊಟ್ಟಾಗ ಇವಾಗ ಆಲ್ಮೋಸ್ಟ್ ಇವಾಗ ಧಾರಾವಾಹಿನ ಅವಾಗ ಜಾಸ್ತಿ ವಾಚ್ ಮಾಡ್ತಾರೆ. ಏನಕ್ಕೆ ಅಂತಂದರೆ ಇವಾಗ ಬಿಗ್ ಬಾಸ್ ಸೀಸನ್ 12ಗೆ ಹೋಗ್ಬೋದಲ್ಲ ಅಂದ್ಬಿಟ್ಟು. ಬಟ್ ಆದರೆ ಇಲ್ಲಿ ಕಂಟೆಸ್ಟೆಂಟ್ ಆಗಿ ಹೋಗೋ ಒಂದು ಚಾನ್ಸ್ ಇಲ್ಲ, ಅದರಲ್ಲಿ ನಾರ್ಮಲ್ ಆಗಿ ಹೋಗೋ ಒಂದು ಚಾನ್ಸ್ ಇದೆ. ಅಂದರೆ ಗೆಸ್ಟ್ ಆಗಿ ಹೋಗೋ ಒಂದು ಚಾನ್ಸ್ ಕೊಡಬಹುದು ಅನ್ನೋ ನ್ಯೂಸು ಹೊರಗಡೆ ಬಿದ್ದಿದೆ. ಇದು ಎಷ್ಟು ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಆದರೆ ಈ ರೀತಿ ಪ್ಲ್ಯಾನ್ ನಡೀತದೆ ಅಂತಂದ್ಬಿಟ್ಟು ಸದ್ಯಗ ವಿಷಯ ಗೊತ್ತಾಗಿದೆ. ಸೊ ವೀಕ್ಷಕರ, ಸದ್ಯಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಯಾವೆಲ್ಲ ಧಾರಾವಾಹಿಗಳು ಬರ್ತದೆ ಆ ಧಾರಾವಾಹಿಗಳಲ್ಲಿ ಕ್ವಶನ್ನ ಕೇಳ್ತಾ ಹೋಗ್ತಾರೆ. ಎಲ್ಲ ಧಾರಾವಾಹಿಲೂ ಕೂಡ ಅಷ್ಟೇ, ಒಂದೇ ಧಾರಾವಾಹಿಲಿ ಅಂತಲ್ಲ, ಪ್ರತಿಯೊಂದು ಧಾರಾವಾಹಿಲೂ ಕೂಡ ಇಲ್ಲಿ ಕ್ವಶನ್ನ ಕೇಳ್ತಾ ಹೋಗ್ತಾರೆ. ದೃಷ್ಟಿ ಬೊಟ್ಟು ಇರ್ಬೋದು ಅಥವಾ ನಿನಗಾಗಿರ್ಬೋದು, ಈ ರೀತಿಯಾದ ಧಾರಾವಾಹಿಗಳು ಪ್ರಸಾರ ಆಗಬೇಕಾದ್ರೆ ಇಲ್ಲಿ ಕ್ವಶನ್ನ ಕೇಳ್ತಾ ಹೋಗ್ತಾರೆ. ಆ ಕ್ವಶನಲ್ಲಿ ಅವ್ರು ಕೇಳಿದಂಥ ಕ್ವಶನ್ಗೆ ಇಲ್ಲಿ ಕಂಡೀಷನ್ಗಳು ಅಪ್ಲೈ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಇವಾಗ ನಾನು ಕೂಡ ಇಲ್ಲಿ ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದೆ, ಸೆಲೆಕ್ಷನ್ ಆಗಲಿಲ್ವಲ್ಲ ಅಂತ ಕೂಡ ಇಲ್ಲಿ ಕೆಲವೊಬ್ರು ಕೇಳ್ಬೋದು. ಬಟ್ ಆದರೆ ಅವ್ರ ಕಂಡೀಷನ್ ಪ್ರಕಾರ ಇಲ್ಲಿ ಯಾರ್ಯಾರು ಕರೆಕ್ಟಾಗಿ ಉತ್ತರ ಕೊಟ್ಟಿರ್ತಾರೋ, ಅಂದರೆ ಬೇಗ ಉತ್ತರ ಕೊಟ್ಟಿರೋರು, ಫಸ್ಟ್ ಉತ್ತರ ಕೊಟ್ಟಿರೋ ಅಂತ ಇರ್ತಾರಲ್ಲ, ಆ ರೀತಿಯಾಗಿ ನೀವು ನೋಡ್ಕೊತಾ ಹೋಗ್ತಾರೆ. ಈಗ ಯಾರು ಅವ್ರು ಕೇಳಿರೋ ಕ್ವಶನ್ಗಳಿಗೆ ಸರಿಯಾದ ಉತ್ತರ ಕೊಡ್ತಾರೋ ಅವ್ರನ್ನ ಇಲ್ಲಿ ಬಿಗ್ ಬಾಸ್ ಸೀಸನ್ 12ಗೆ ಗೆಸ್ಟ್ ಆಗಿ ಇಲ್ಲಿ ಕಳಿಸ್ಬೇಕು ಅಂತಂದ್ಬಿಟ್ಟು ಒಂದು ಪ್ಲಾನಿಂಗು ನಡೀತಿದೆ ಅಂತೆ. ಅಂದರೆ ಇವಾಗ ಕಾಮನ್ ಪೀಪಲ್ ಕೂಡ ಬಿಗ್ ಬಾಸ್ ಸೀಸನ್ 12ಗೆ ಹೋಗಬಹುದು ಅಂತಂದ್ಬಿಟ್ಟು ಈಗ ಕಳಿಸ್ಬೇಕು ಅಂತಂದ್ಬಿಟ್ಟು ಒಂದು ಪ್ಲ್ಯಾನ್ ನಡೆದಿದೆಯಂತೆ. ಆದರೆ ಇದು ನಿಜನ ಸುಳ್ಳು ಗೊತ್ತಿಲ್ಲ, ಬಟ್ ಆದರೆ ನಮಗೆ ಸದ್ಯ ಈ ರೀತಿಯಾದ ಒಂದು ಇನ್ಫಾರ್ಮೇಷನ್ ಸಿಗಿದೆ. ನಿಜವಾಗ್ಲೂ ಕೂಡ ಅಟ್ಲೀಸ್ಟ್ ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ 11 ಕೂಡ ಇಲ್ಲಿ ಕಾಮನ್ ಪೀಪಲ್ಸ್ ಹೋಗಿದ್ರು, ನೀವು ನೋಡಿದ್ದೀರಾ. ಅಂದರೆ ಆಟ ಆಡೋಕ್ಕೆ ಹೋಗಿರಲಿಲ್ಲ, ಬಟ್ ಇಲ್ಲಿ ಅವರೊಂದು ಏನು ಕಾನ್ಸೆಪ್ಟ್ ಕೊಟ್ಟಿದ್ರು ಅದ್ರ ಪ್ರಕಾರ ಇಲ್ಲಿ ಜೈಕಾರ ಹಾಕೋಕ್ಕೆ ಬಿಗ್ ಬಾಸ್ ಸೀಸನ್ 11ಗೆ ಹೋಗಿದ್ರು. ಬಟ್ ಈ ರೀತಿಯಾಗಿ ಕಲರ್ಸ್ ಕನ್ನಡ ವಾಹಿನಿಯವರು ಈ
ಈ ರೀತಿಯಾದ ಒಂದು ನಿಜವಾಗ್ಲೂ ಕೂಡ ಇದೊಂದು ಈ ರೀತಿಯಾಗಿ ತಂದರೆ ಅವರು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಧಾರಾವಾಹಿಗಳು ಕೂಡ ಇಲ್ಲಿ ತುಂಬ ಚೆನ್ನಾಗಿ ನೋಡೋಕ್ಕೆ ಮತ್ತೆ ನೋಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇನ್ನೂ ಹೆಚ್ಚಾಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮಗೂ ಕೂಡ ಇಲ್ಲಿ ಬಿಗ್ ಬಾಸ್ ಸೀಸನ್ 12ಗೆ ಹೋಗೋಕ್ಕೆ ಚಾನ್ಸ್ ಸಿಗುತ್ತಲ್ವಾ, ಒಂದ್ಸತಿ ಹೋದರೆ ಏನೋ ಒಟ್ಟಿನಲ್ಲಿ ಒಂದ್ಸತಿ ಬಿಗ್ ಬಾಸ್ ಮನೆಯೊಳಗಡೆ ಹೋಗಿ ಬಂದರೆ ಸಾಕಲ್ವಾ ಅಂತ ಕೂಡ ಇಲ್ಲಿ ಕೆಲವೊಬ್ರು ಕಾಯ್ತಾ ಇರ್ತಾರೆ. ಅವ್ರಿಗೆ ಇದೊಂದು ಬಿಗ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಕೂಡ ಈ ರೀತಿಯಾದ ಒಂದು ಪ್ಲಾನಿಂಗ್ ಏನಾದರೂ ಇಲ್ಲಿ ಬಿಗ್ ಬಾಸ್ ಟೀಮ್ ಅವ್ರು ಮಾಡ್ತಿದ್ರೆ, ಅಂದರೆ ಕಲರ್ಸ್ ಕನ್ನಡ ವಾಹಿನಿಯವರು ಮಾಡ್ತಿದ್ರೆ, ಧಾರಾವಾಹಿಗಳಿಗೂ ಕೂಡ TRP ಚೆನ್ನಾಗಿ ಬರುತ್ತೆ, ಬಿಗ್ ಬಾಸ್ಗೂ ಕೂಡ ಇಲ್ಲಿ TRP ಚೆನ್ನಾಗಿ ಬಂದೇ ಬರುತ್ತೆ. ಸದ್ಯ ಈಗ ಬಿಗ್ ಬಾಸ್ ಸೀಸನ್ 12 ನಿಜವಾಗ್ಲೂ ಕೂಡ ವಿಭಿನ್ನವಾದ ರೀತಿಯಲ್ಲಿ ಒಂದು ಕಾನ್ಸೆಪ್ಟ್ ತಗೊಂಡ್ಬರ್ತಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತದೆ. ಏನಕ್ಕೆ ಬಿಗ್ ಬಾಸ್ ಸೀಸನ್ 12 ಪ್ರೋಮೋ ಯಾವಾಗ ಬಂತೋ ಇಲ್ಲಿ ಕಳೆದ ಬಾರಿ ಬೇಗನೆ ಇಲ್ಲಿ ಇದ್ರ ಬಗ್ಗೆ ಆದ ಇನ್ಫಾರ್ಮೇಶನ್ಗಳೆಲ್ಲ ಲೀಕ್ ಆಗ್ತಾಯಿತ್ತು. ಬಟ್ ಈ ಸತಿ ಬಿಗ್ ಬಾಸ್ ಸೀಸನ್ 12 ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ನಡೆದ್ರು ಕೂಡ ಇದು ಬಿಗ್ ಬಾಸ್ ಡೇ ಅಂತ ಅಂದ್ಬಿಟ್ಟು ಗೊತ್ತಾಗಿಲ್ಲ. ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಈ ಸತಿ ಬಿಗ್ ಬಾಸ್ ಸೀಸನ್ 12 ಪ್ರೋಮೋ ಕೂಡ ಇಲ್ಲಿ ರೆಡಿ ಮಾಡಿದ್ರು. ಆಲ್ಮೋಸ್ಟ್ ನೀವು ನೋಡ್ತಾ ಇರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಒಂದು ಚಿಕ್ಕ ಎಳೆ ಸಿಕ್ಕಿದ್ರು ಕೂಡ ಇಲ್ಲಿ ಈ ಸತಿ ಪ್ರೋಮೋ ಶೂಟು ಆಲ್ರೆಡಿ ಮುಗ್ದಿದೆಯಂತೆ, ಬರ್ತಾ ಇದೆಯಂತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬಟ್ ನಾನು ಕೂಡ ಇದ್ರ ಬಗ್ಗೆ ಇಲ್ಲಿ ಇನ್ಫಾರ್ಮೇಶನ್ ನಮಗೆ ಸಿಕ್ಕಿದೆ ಯಾವಾಗ ಅಂತಂದ್ರೆ ಒಂದು ಇಲ್ಲ 2 ದಿವಸ ಮುಂಚೆ. ಬಟ್ ಆದರೆ ಇಲ್ಲಿ ಸುಮಾರು 3 ದಿವಸಗಳ ಕಾಲ ಈ ಒಂದು ಬಿಗ್ ಬಾಸ್ ಸೀಸನ್ 12 ಪ್ರೋಮೋ ಶೂಟ್ ಮಾಡಿದ್ರಂತೆ. ನಿಜವೂ ಕೂಡ 3 ದಿವಸಲ್ಲೂ ಕೂಡ ಎಲ್ಲೂ ಕೂಡ ಇದು ಬಿಗ್ ಬಾಸ್ ಸೀಸನ್ 12 ಪ್ರೋಮೋ ಅಂತ ಕೂಡ ಯಾರಿಗೂ ಕೂಡ ಅದರಲ್ಲಿ ಭಾಗವಹಿಸಿದ್ರಲ್ಲ, ಮಾಡಿದ್ರಲ್ಲ, ಅಲ್ಲಿ ಕೆಲವೊಬ್ರು ಆರ್ಟಿಸ್ಟ್ ಬಂದಿದ್ದಾರೆ, ನೀವು ಕೂಡ ಪ್ರೋಮೋ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಅದರಲ್ಲಿ ಮಾಡಿರೋರಿಗೆ ಯಾರಿಗೂ ಕೂಡ ಇದು ಬಿಗ್ ಬಾಸ್ ಡೇ ಪ್ರೋಮೋ ಅಂತ ಗೊತ್ತಾಗಿಲ್ಲ, ಅಷ್ಟು ಅಚ್ಚುಕಟ್ಟಾಗಿ ಇಲ್ಲಿ ಮಾಡಿದ್ರು. ಸೊ ವೀಕ್ಷಕರೇ, ಸದ್ಯ ಈಗ ಬಿಗ್ ಬಾಸ್ ಸೀಸನ್ 12ಗೆ ಯಾರೆಲ್ಲ ಕಾಯ್ತಿದ್ದೀರಾ, ಯಾವೆಲ್ಲ ಸ್ಪರ್ಧಿಗಳು ಬಂದರೆ ಚೆನ್ನಾಗಿರುತ್ತೆ, ಮತ್ತು ಇವಾಗ ನಾನು ಏನು ಇನ್ಫಾರ್ಮೇಷನ್ ಕೊಟ್ಟೆ ಆ ರೀತಿಯಾಗಿ ಇವಾಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರ್ತಿರೋ ಧಾರಾವಾಹಿಗಳಿಗೆ ಕ್ವಶನ್ಗಳನ್ನ ಕೇಳಿ ಅವರೇನ ಕರೆಕ್ಟಾಗಿ ಉತ್ತರ ಕೊಟ್ಟರೆ ಬಿಗ್ ಬಾಸ್ ಮನೆಯೊಳಗೆ ಗೆಸ್ಟ್ ಆಗಿ ಹೋಗೋ ಒಂದು ಚಾನ್ಸ್ ಕೂಡ ಇದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಈ ಒಂದು ವಿಚಾರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.